ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ. ಎಣ್ಣೆ ಕಾದ ನಂತರ ಲವಂಗ, ಚಕ್ಕೆ, ಬಿರಿಯಾನಿ ಎಲೆ, ಹಸಿಮೆಣಸಿನ್ಕಾಯಿ ಇಷ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಕೆಂಪು ಬರುವ ತನಕ ಫ್ರೈ ಮಾಡ್ಕೋಬೇಕು. ಜಜ್ಜಿ ತೆಗೆದಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಸ್ಮೆಲ್ ಹೋಗುವ ತನಕ ಹುರ್ಕೋಬೇಕು. ಅದ್ರ ಜೊತೆಗೆ ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಬಾಡಿಸ್ಕೋಬೇಕು. ಕೆಂಪಗೆ ಆದ ನಂತರ ಹಸಿ ಬಟಾಣಿ, ಒಂದು ಟೊಮೊಟೊ ಹಾಕಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಡುವ ತನಕ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರನ್ನು ಹಾಕಿ ಕುದಿಯಲು ಬಿಡಬೇಕು. ಅಕ್ಕಿ ನೆನೆದು ಇಟ್ಕೊಂಡಿರುವಂತಹ ಅಕ್ಕಿ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ಮುಚ್ಚಳವನ್ನು ಮುಚ್ಚಿ 2 ವಿಷಲ್ ಬರಿಸಬೇಕು. 2 ವಿಷಲ್ ಬಂದ ನಂತರ ಗೀ ರೈಸ್ ಮತ್ತು ತೆಂಗಿನಕಾಯಿ ರೈಸ್ ರೆಡಿ.